ಸಾಧಾರಣ ಕಾಲದ 14ನೇ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಜೆರುಸಲೇಮನ್ನು ಪ್ರೀತಿಸುವವರೇ, ನೀವೆಲ್ಲರೂ ಆನಂದಿಸಿರಿ, ಆಕೆಯೊಂದಿಗೆ ಹರ್ಷಗೊಳ್ಳಿರಿ, ಆಕೆಯ ಬಗ್ಗೆ. ಆಕೆಯ ನಿಮಿತ್ತ ದುಃಖಿಸುವವರೇ, ಸಾಂತ್ವನ ನೀಡುವ ಆಕೆಯ ಸ್ತನ್ಯದಿಂದ ತೃಪ್ತಿಗೊಳ್ಳುವೆವು. ಹೌದು, ಆಕೆಯ ಸಿರಿ ಸಮೃದ್ಧಿಯನ್ನು ಹೀರುತ್ತಾ ಹಿಗ್ಗುವೆವು ಎಂದು ನೀವೆಲ್ಲರೂ ಉಲ್ಲಾಸಪಡಿ, ಆಕೆಯೊಂದಿಗೆ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಹೀಗೋ ಆಕೆಗೆ ಅರಿಯ ಮಾಡುವೆನು ಸುಖ ಶಾಂತಿಯನ್ನು ನದಿಯಂತೆ, ನೀಡುವೆ ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ. ನೀವಿರುವಿರಿ ಹಾಲು ಕುಡಿಯುವ ಹಸುಳೆಯಂತೆ, ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು ತಾಯ ಕಂಕುಳಲ್ಲಿ. ನಲಿದಾಡುವಿರಿ ನೀವು ಆಕೆಯ ಮಡಿಲಲ್ಲಿ, ನಾನೇ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ. ಸಾಂತ್ವನ ದೊರಕುವುದು ನಿಮಗೆ ಜೆರುಸಲೇಮಿನಲ್ಲಿ. ಇದನ್ನು ಕಂಡಾಗ ನಿಮ್ಮದೇ ಸಂತಸದಿಂದ ಉಬ್ಬುವುದು, ಚಿಗುರುವುದು ಹಸಿ ಹುಲ್ಲಂತೆ ನಿಮ್ಮೆಲುಬು. ಸರ್ವೇಶ್ವರನ ಕೃಪಾಹಸ್ತ ತನ್ನ ಭಕ್ತರ ಮೇಲೆ, ಆತನ ರೂಪವೇಶ ಶತ್ರುಗಳ ಮೇಲೆ ಎಂಬುದು ವ್ಯಕ್ತವಾಗುವುದು ನಿಮಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಯಕಾರ ದೇವನಿಗೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಯಕಾರ ದೇವನಿಗೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ನಿನ್ನ ಕಾರ್ಯಗಳೆನಿತೋ ಚಿತೋಹಾರಿ, ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಯಕಾರ ದೇವನಿಗೆ. ಜಗವೆಲ್ಲ ಪೂಜಿಪುದು ನಿನ್ನನು, ಹೊಗಳಿ ಮಾಡುವುದು ನಿನ್ನ ಗುಣಗಾನವನು, ಕೀರ್ತಿಸುವುದು ನಿನ್ನ ನಾಮವನು. ಬನ್ನಿ ದೇವನತಿಶಯ ಕಾರ್ಯಗಳ ನೋಡ ಬನ್ನಿ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಯಕಾರ ದೇವನಿಗೆ. ವಾಚನ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನನಗಾದರೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನು ಬಿಟ್ಟು ಬೇರಾವುದರಲ್ಲೂ ಹೆಚ್ಚಳ ಪಡುವುದು ಬೇಡವೇ ಬೇಡ. ಆ ಶಿಲುಬೆಯ ಮೂಲಕ ನನ್ನ ಪಾಲಿಗೆ ಲೋಕವೇ ಶಿಲುಬೆಗೆ ಜಡಿಸಿಕೊಂಡು ಸತ್ತಿದೆ. ನಾನು ಸಹ ಲೋಕದ ಪಾಲಿಗೆ ಶಿಲುಬೆಗೆ ಜಡಿಸಿಕೊಂಡು ಸತ್ತಿದ್ದೇನೆ. ಸುನ್ನತಿ ಮಾಡಿಸಿಕೊಳ್ಳುವುದೋ ಮಾಡಿಸಿಕೊಳ್ಳದಿರುವುದೋ ಮಹತ್ತಾದುದಲ್ಲ, ಹೊಸ ಸೃಷ್ಟಿಯಾಗುವುದೇ ಮಹತ್ತರವಾದುದು. ಈ ನಿಯಮವನ್ನು ಅನುಸರಿಸುವ ಎಲ್ಲರಿಗೂ, ಅಂದರೆ ನಿಜ ಇಸ್ರೇಲರಾದ ದೇವ ಜನರೆಲ್ಲರಿಗೂ ಶಾಂತಿ, ಸಮಾಧಾನವು, ಕೃಪಾಶೀರ್ವಾದವು ಲಭಿಸಲಿ. ಇನ್ನು ಮೇಲೆ ಯಾರು ನನಗೆ ತೊಂದರೆ ಕೊಡದಿರಲಿ. ಯೇಸುವಿನ ದಾಸನೆಂದು ಸೂಚಿಸುವ
ಕೆಂಗುರುತುಗಳು ನನ್ನ ದೇಹದಲ್ಲಿ ಮುದ್ರಿತವಾಗಿವೆ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರ ನಿಮ್ಮೊಡನೆ ಇರಲಿ. ಆಮೇನ್. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಈ ವಿಷಯಗಳನ್ನು ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಅಲ್ಲೆಲುಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಇನ್ನು 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆ ಏನೋ ಹೇರಳವಾಗಿದೆ, ಕೊಯ್ಲುಗಾರರೋ ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿ ಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಆದರೆ ನೀವು ಹೋಗುವ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆ ಹೋದರೆ ರಸ್ತೆಗಳಿಗೆ ಹೋಗಿ ನಮ್ಮ ಪಾದಗಳಿಗೆ ಅಂಟಿರುವ ನಿಮ್ಮ ಊರಿನ ಧೂಳನ್ನು ಕೂಡ ನಿಮಗೆ ವಿರುದ್ಧವಾಗಿ ಒದರಿಬಿಡುತ್ತೇವೆ. ಆದರೂ ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದನ್ನು ಮಾತ್ರ ನೀವು ಗಮನದಲ್ಲಿಡಿ ಎಂದು ತಿಳಿಸಿರಿ. ತೀರ್ಪಿನ ದಿನ ಈ ಊರಿನ ಗತಿ ಸೊದೋಮ್ ಊರಿನ ಗತಿಗಿಂತಲೂ ಕಠಿಣವಾಗಿರುವುದೆಂದು ನಾನು ನಿಮಗೆ ಹೇಳುತ್ತೇನೆ. ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು, ಪ್ರಭು, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಹೀಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಹಾನಿ ಮಾಡದು. ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನು ನೀಡ್ವೆನು, ಎನ್ನ ಮನ ನೀಡ್ವೆನು, ಧನ ಕನಕವನೆಲ್ಲ ನೀಡ್ವೆನು. ಗುರುವೇ, ನಿನದೆಲ್ಲವ ನಿನಗೆ ನೀಡ್ವೆನು. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನು ನೀಡ್ವೆನು, ಎನ್ನ ಮನ ನೀಡ್ವೆನು, ಧನ ಕನಕವನೆಲ್ಲ ನೀಡ್ವೆನು. ಗುರುವೇ, ನಿನದೆಲ್ಲವ ನಿನಗೆ ನೀಡ್ವೆನು.
ಶಶಿಯವದನ ನೋಡಿ ನಲಿಯುವ ಚಕ್ರವಾಕ ಪಕ್ಷಿಯಂತೆ ನಾ ನಿನ್ನ ಒಡಲಿನಲ್ಲೇ ನೆಲೆಸಿಯ ಕವಲು ಬಳ್ಳಿಯಂತೆ ಇರುವೆನಾ ನನ್ನ ಬೆವರ ದುಡಿಮೆಯ ಮನದ ತುಂಬ ಒಲುಮೆಯ ನಾನು ತಂದ ರೊಟ್ಟಿಯ ದ್ರಾಕ್ಷಿ ರಸದ ಪಾತ್ರೆಯ ನಿನ್ನ ಕಾಯರಕುತವಾಗಿ ಮಾಡು ನೀ ನನ್ನ ಹೃದಯದಲ್ಲಿ ಮಿಳಿತವಾಗು ನೀ ಅರ್ಪಿಸಲೆಂದು ನಾನು ಬಂದೆನು ಸ್ವೀಕರಿಸೆಂದು ನಿನ್ನ ಬೇಡ್ವೆನು ತನು ನೀಡ್ವೆನು ಎನ್ನ ಮನ ನೀಡ್ವೆನು ಧನ ಕನಕವನೆಲ್ಲ ನೀಡ್ವೆನು ಗುರುವೇ ನಿನದೆಲ್ಲವ ನಿನಗೆ ನೀಡ್ವೆನು ಹರಿವ ತೊರೆಯ ಮೇಲೆ ಮೆರೆಯುವ ರವಿಯ ಹೊನ್ನ ಬೆಳಕಿನಂತೆ ನಾ ಕಾರ್ಮೋಡದ ಹಿಂದೆ ನಗುತ್ತೀಯ ಎಳೆಯ ಬಿಸಿಲ ಕಿರಣದಂತೆ ನಾ ನಿನ್ನ ಕಾಂತಿಯಿಂದ ನಾ ಜ್ವಲಿಸಿ ಬೆಳಗಿ ಮಿನುಗಲು ನಿನ್ನ ವಾಕ್ಯದಂತೆ ನಾ ಇಹದ ಬದುಕ ಬಾಳಲು ದೇವ ಕರುಣೆ ತೋರು ನಾನು ಬೇಡ್ವೆನು ಹರಸು ನಿನ್ನ ಶಿಷ್ಯ ನಾನು ಕೋರ್ವೆನು ಅರ್ಪಿಸಲೆಂದು ನಾನು ಬಂದೆನು ಸ್ವೀಕರಿಸೆಂದು ನಿನ್ನ ಬೇಡ್ವೆನು ತನು ನೀಡ್ವೆನು ಎನ್ನ ಮನ ನೀಡ್ವೆನು ಧನ ಕನಕವನೆಲ್ಲ ನೀಡ್ವೆನು ಗುರುವೇ ನಿನದೆಲ್ಲವ ನಿನಗೆ ನೀಡ್ವೆನು ಅರ್ಪಿಸಲೆಂದು ನಾನು ಬಂದೆನು ಸ್ವೀಕರಿಸೆಂದು ನಿನ್ನ ಬೇಡ್ವೆನು ತನು ನೀಡ್ವೆನು ಎನ್ನ ಮನ ನೀಡ್ವೆನು ಧನ ಕನಕವನೆಲ್ಲ ನೀಡ್ವೆನು ಗುರುವೇ ನಿನದೆಲ್ಲವ ನಿನಗೆ ನೀಡ್ವೆನು